ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಲಿತ ಮುಖಂಡನ ಬರ್ಬರ ಕೊಲೆ ನಡೆದಿರತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಾದ್ಯಾಪುರ ಕ್ರಾಸ್ ಬಳಿ ನಡೆದಿದೆ. ನೋಡಿ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಲಿತ ಮುಖಂಡ ಮತ್ತು ಆತನ ಸ್ನೇಹಿತ ಡಬಲ್ ಮರ್ಡರ್ ಆಗಿರೋದು. ಕಣ್ಣಿಗೆ ಖಾರದ ಪುಡಿ ಎರಚಿ ಕೊಲೆ ಮಾಡಲಾಗಿದೆ. ದಲಿತ ಮುಖಂಡ 48 ವರ್ಷದ ಮಾಪಣ್ಣ ಮದ್ರಕ್ಕಿ ಮತ್ತು 50 ವರ್ಷದ ಅಲಿಸಾಬ್ ಅಂತಕ್ಕಂಥವ್ರನ್ನ ಕೊಲೆ ಮಾಡಿದ್ದಾರೆ. ಇವರು ಮದ್ರಕ್ಕಿಯಿಂದ ಶಹಾಪುರಕ್ಕೆ ಏನೋ ತರಕಾರಿ ತರಕ್ಕೆ ಹೋಗ್ತಾ ಇದ್ರಂತೆ. ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ. ಮಾಪಣ್ಣನನ್ನು ಸ್ಥಳದಲ್ಲೇ ಕೊಚ್ಚಿ ಕೊಂದಿದ್ದಾರೆ. ಈ ವೇಳೆ ಸ್ಥಳದಿಂದ ಓಡಿ ಹೋಗ್ತಾ ಇದ್ದ ಅಲಿಸಾಬ್ನನ್ನು ಅಟ್ಟಾಡಿಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಭೀಮರಾಯನಗುಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈ ಪ್ರಕರಣದ ತನಿಖೆಗಾಗಿ ಒಂದು ತಂಡವನ್ನು ರಚನೆ ಮಾಡಿ ಯಾರು ಏನು ಎತ್ತ ಕೊಂದವರು ಯಾರು ಗೊತ್ತಾಗುತ್ತೆ. ಅದೆಲ್ಲ ಅರ್ಧ ದಿವಸ ಕಳೆಯೋಷ್ಟರಲ್ಲಿ ಇದಕ್ಕೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡ್ತಾರೆ. ಭೀಮರಾಯನಗುಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಲ್ಲ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಕೊಲೆ ಅಂತಕ್ಕಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈ ಡಬಲ್ ಮರ್ಡರ್ ಇದರ ಹಿಂದೆ ಇರೋರು ಯಾರು, ಡೀಟೇಲ್ಸ್ ಏನಿದೆ? ಈಗಾಗಲೇ ಏನಂದ್ರೆ ಕೊಲೆಗೊಂದು ಪ್ರಕರಣ ಸಂಬಂಧ ಪೊಲೀಸರು ಈಗ 2 ತಂಡಗಳನ್ನು ರಚಿಸಿಕೊಂಡು ಪ್ರಮುಖವಾಗಿ ಯಾರು ಕೊಲೆಯನ್ನು ಆರೋಪಿ ಮಾಡಿ ಅಂದ್ರೆ ಕೊಲೆಯನ್ನು ಮಾಡಿದ್ದಾರೆ ಆ ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ಕಾರ್ಯ ಈಗಾಗಲೇ ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಯಾದಗಿರಿ SP ಕೂಡ ಭೇಟಿ ಕೊಟ್ಟು ಏನಂದ್ರೆ ಯಾವ ರೀತಿಯಾಗಿ ಈ ಒಂದು ಕೊಲೆ ಆಗಿದೆ ಅಂತ ಸದ್ಯ ಮೇಲ್ನೋಟಕ್ಕೆ ಪೊಲೀಸರ ಒಂದು ಅನುಮಾನ ಏನಂದ್ರೆ ಈ ಹಿಂದೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಡಬಲ್ ಮರ್ಡರ್ ಆಗಿದೆ ಅಂತ ಒಂದು ಉದ್ದೇಶಪೂರ್ವಕವಾಗಿ ಓರ್ವ ವ್ಯಕ್ತಿಯನ್ನ ಅವರು ಕೊಲೆ ಮಾಡ್ಬೇಕಂತ ಬಂದಿದ್ರು. ಆದಾಗ ಯಾವಾಗ ಆತನನ್ನ ಹಲ್ಲೆ ಮಾಡಲು ಮುಂದಾದಂತಹ ಸಂದರ್ಭದಲ್ಲಿ ಮತ್ತೋರ್ವ ಆತನ ಜೊತೆಗಿದ್ದವನು ಆತನ ರಕ್ಷಣೆಗೆ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಆತನ ಮೇಲೂ ಕೂಡ ಹಲ್ಲೆ ಮಾಡಿದಂತಹ ಪರಿಣಾಮವಾಗಿ ಡಬಲ್ ಮರ್ಡರ್ ಪ್ರಕರಣ ಈಗ ಒಂದು ಯಾದಗಿರಿಯ ಶಹಾಪುರ್ನಲ್ಲಿ ನಡೆದಿತ್ತು. ಸದ್ಯ ಈಗ ಯಾದಗಿರಿ ನಗರವೇ ಬಹುತೇಕ ಅಂದ್ರೆ ಆ ಒಂದು ಇಡೀ ಗ್ರಾಮವೇ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಕೂಡ ಜನ ಆತಂಕಗೊಂಡಿದ್ದಾರೆ. ಈಗ ಘಟನಾ ಸ್ಥಳಕ್ಕೆ SP ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅರವಿಂದ್. ರೈಟ್ ಪ್ರವೀಣ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪೊಲೀಸರು ಈಗಾಗಲೇ ತನಿಖೆ ಕೈಗೆತ್ತಿಕೊಂಡಿರ್ತಾರೆ. ಯಾರು ಏನು ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಾಗಿದೆ.